ವೆರಿ ಲಾಂಗ್. ಸೊ ಲೇಟ್ ಆಗಿಬಿಟ್ಟಿದೆ ಗೈಸ್. ರಾಗಿ ಗಂಜಿ ಮಾರ್ನಿಂಗ್ ಕೊಡಿದ್ರೆ ಖಾಲಿ ಹೊಟ್ಟೆ, ಬಟ್ ಆದರೂ ಕೂಡ ಅದೇ ಅಲ್ಲಿ ಬಂದ್ಬಿಟ್ಟು ಪ್ರಪೋಸ್ ಮಾಡಿಬಿಟ್ಟಿದ್ರೆ ಗೈಸ್. ನನಗಂತೂ ನಮಗೂ ಕಂಟ್ರೋಲ್ಗೆ ಬರ್ತಿರ್ಲಿಲ್ಲ. ಅಯ್ಯೋ ಒಂದು ಪ್ರಪೋಸ್ ಮಾಡಿಬಿಟ್ರಲ್ಲ, ಅಷ್ಟು ಚೆನ್ನಾಗಿದ್ದೀವ ನಾವು ಹಾಗೆ ಅಂತ ಹೇಳ್ಬಿಟ್ಟು. ಗುಡ್ ಮಾರ್ನಿಂಗ್ ಗೈಸ್. ಸೊ ಟುಡೇ ಐ ಆಮ್ ವೆರಿ ಲಾಂಗ್. ಸೊ ಲೇಟ್ ಗೈಸ್. ಸೊ ಎದ್ದು ಏನಕ್ಕೆ ಒಂಥರ ಬೆಳಕು ಬೀಳ್ತುಂಟು. ಗಂಟೆ ನೋಡಿದ್ರೆ 9 ಗಂಟೆ. ಎದ್ಬಿಟ್ಟು ಟುಡೇ ಮಿನಿ ಲಾಗನ್ನು ಎದ್ದಿದ ತಕ್ಷಣ ಸಕ್ಕರೆ ಆಗಿಲ್ಲ ಅಂಥೇಳಿ ಸಕ್ಕರೆ ಹಾಕ್ಕೊಂಡ್ರೆ ಚೀಪೆ ಅಂದರೆ ಚೀಪೆ ಆಗಿಬಿಟ್ಟಿದೆ. ಆ್ಯಕ್ಚುಲಿ ರಾಗಿ ಅಂಬ್ಲಿ ಪ್ರಿಪೇರ್ ಮಾಡಬೇಕು. ನೀರು ಕುದಿಯೋಕೆ ಇಟ್ಟಿದ್ದೆ ಆ್ಯಕ್ಚುಲಿ, ಉಪ್ಪೆಲ್ಲ ಹಾಕಿಬಿಟ್ಟು ರಾಗಿ ಅಂಬ್ಲಿ ಮಾಡಿಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಮಾಡಿ. ಫೈನಲಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ. ಹೊಟ್ಟೆ ಹಶು ಆಗ್ತಿದೆ, ಬಟ್ ಏನು ಮಾಡಿಲ್ಲ. ಸೊ ರಾಗಿ ಗಂಜಿ ಮಾಡಿರೋದ್ರಿಂದ ಅದನ್ನೇ ಕುಡಿತೀನಿ. ಸೊ ಸಾಕು ಅಷ್ಟೇ ನನಗೆ ರಾಗಿ ಗಂಜಿ, ಯಾಕಂದರೆ ಹೆಲ್ದಿಯಾಗಿರ್ತೀವಿ. ಸೊ ಏನೋ ಒಂಥರ ಸ್ಟ್ರೆಂತ್ ಇರುತ್ತೆ ರಾಗಿ ಗಂಜಿ ಮಾರ್ನಿಂಗ್ ಕುಡಿದ್ರೆ ಖಾಲಿ ಹೊಟ್ಟೆ. ಬಟ್ ಆದರೂ ಕೂಡ ಅದೇ ಇವಾಗ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ವೀಕ್ಲಿ ಒಂದು 2 ಟೈಮ್ಸ್ ಆದರೂ ನಾನು ಹೇರ್ಸಿಗೆ ಆಯಿಲನ್ನು ಹಾಕೋತೀನಿ. ಬಟ್ ಏನಂತ ಹೇಳಿದ್ರೆ, ನಮ್ಮ ಒಂದು ಕೂದಲಿಗೆ ನಾವು ಇಷ್ಟು ಆಯಿಲ್ ಹಾಕ್ತೀವಿ ಅಷ್ಟು ಕೂಡ ಒಂದು ಹೆಲ್ದಿಯಾಗಿರುತ್ತೆ. ಜೊತೆಗೆ ನಾವು ಸಣ್ಣದಿರ್ಬೇಕಾದ್ರೆ ನೋಡಿ ತುಂಬ ನಾವು ಹೇರ್ಸಿಗೆ ಎಣ್ಣೆ ಹಾಕ್ತಾಯಿದ್ದೀವಿ, ನಮ್ಮ ಕೂದಲು ಎಷ್ಟು ಚೆನ್ನಾಗಿರ್ತಾಯಿತ್ತು. ಆದರೆ ಇವಾಗ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅದನ್ನೆಲ್ಲ ನಾವು ಮರ್ತಿರ್ತೀವಿ, ಫ್ಯಾಷನ್ಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಎಣ್ಣೆನೇ ಹಾಕೋದಿಲ್ಲ. ಬಟ್ ಆದರೆ ವೀಕ್ಲಿ 2 ಟೈಮ್ಸ್ ಹಾಕೋದ್ರಿಂದ ಕೂದಲು ಕೂಡ ಆರಾಮಾಗಿರುತ್ತೆ, ರಿಲ್ಯಾಕ್ಸ್ ಅನಿಸುತ್ತೆ ಅಂತ ಅನಿಸುತ್ತೆ. ಬಟ್ ಆದರೆ ನಾನು ಇವಾಗ ಎಣ್ಣೆ ಹಾಕೋತಾ ಇದ್ನಲ್ಲ, ಸೊ ಹಾಗೆ ಈಗ ಹೇಳಬೇಕು ಅಂತ ಅನ್ನಿಸ್ತು. ಸೊ ನನಗಂತೂ ಕೂದಲು ಎಣ್ಣೆ ಹಾಕಿಲ್ಲ ಅಂದರೆ ಏನೋ ಒಂಥರ ಅನಿಸುತ್ತೆ. ಸೊ ನಾನು ಆದರೂ ಕೂಡ ಕೂದಲು ಕಟ್ ಮಾಡಿಸ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಲಾಂಗ್ ಹೇರ್ಸ್ ಅಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ಕೂದಲು ಲಾಂಗ್ ಹೇರ್ಸ್ ಬಂದರೆ ಒಂಥರ ಸ್ಪಿಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಕಟ್ ಮಾಡಿಸ್ತಾನೆ ಇರ್ತೀನಿ. ಸೊ ಬರೀ ನನ್ನ ತಲೆಗೆ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ಬೇಕಂದರೆ 2 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ. ಇದು ಅಮೃತ ತಂದು ಗೈಸ್. ಮತ್ತೆ ಕೂಡ ನನ್ನ ವೆಲ್ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದಷ್ಟು ಬಟ್ಟೆ ಮಾಡಿಸ್ತಾ ಇದ್ದೆ. ಅದ್ರ ಜೊತೆಗೆ ಒಂದು ಬಟ್ಟೆ ಮಚ್ಚಬೇಕು ಜನ ಕೇಳಿದರೆ, ನಿಮ್ಮ ಒಂದು ನನಗೆ ಬೇಬಿ ಪಿಂಕ್, ಲೈಟ್ ಪಿಂಕ್ ಸ್ಯಾರಿಯನ್ನು ವೇರ್ ಮಾಡಿದೆ ಒಂದು ಟೈಮು, ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ವಿ. ಎಲ್ಲಿ ತೊಗೊಂಡ್ರಿ ನಾನು ತುಂಬ ಜನ ಕೇಳಿದರೆ, ಯಾಕಂದರೆ ಅದಷ್ಟು ಚೆನ್ನಾಗಿದೆ. ಅದನ್ನು ನಾನು ತೋರಿಸ್ತೀನಿ. ಜೊತೆಗೆ ಒಂದು ಬ್ಲೂ ಕಲರ್ ಸ್ಯಾರಿ ಬಗ್ಗೆನೂ ನನ್ನ ಇದೇ ಸ್ಯಾರಿ, ಅದು ತುಂಬ ಜನ ಕೇಳಿರುವಂಥದ್ದು. ಸೊ ಸ್ಯಾರಿ ನೋಡಿ ನನಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಹುಷಾರು ಕೂಡ ತಪ್ಪಿಟ್ಟೆ, ಓಕೆನಾ. ಆದರೆ ಒಂದೇ ಟೈಮ್ ನಾನು ಇಟ್ಟಿರುವಂಥದ್ದು, ನೆಕ್ಸ್ಟ್ ಟೈಮ್ ನಾನು ಇಡಲಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದಾಗ ಟ್ರೈ ಮಾಡೋಣ, ಉಡೋಕ್ಕೆ ಎಲ್ಲಾದರೂ ಫಂಕ್ಷನ್ಸಿಗೆ ಎಲ್ಲಾದರೂ ಹೋದರೆ ಟ್ರೈ ಮಾಡ್ತೀನಿ ಉಡಲಿಕ್ಕೆ. ಆ ಬ್ಲೌಸ್ ಸ್ಟಿಚ್ ಮಾಡಿದ್ದು ನಾನೇ. ಈ ಬ್ಲೌಸನ್ನು ನನಗೆ ಸ್ಲೀವ್ಸ್ ಶಾರ್ಟ್ ಇದ್ರೆ ಇಷ್ಟ ಆಗಲ್ಲ, ಲಾಂಗ್ ಇರಬೇಕು. ಸೊ ಇಷ್ಟಿದ್ರೆ ಓಕೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನಾನೇ ಬ್ಲೌಸನ್ನು ಸ್ಟಿಚ್ ಮಾಡ್ಕೊತೀನಿ. ಬಟ್ ನನಗೆ ಬೇರೆ ಯಾರೇ ಕೂಡ ನನಗೆ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಮತ್ತು ಡ್ರೆಸ್ ಸ್ಟಿಚ್ ಮಾಡಿಕೊಟ್ರೆ ನನಗೆ ಸರಿ ಹೋಗೋದಿಲ್ಲ. ನನಗೆ ನಾನೇ ಮಾಡ್ಕೋಬೇಕು, ಯಾಕೆಂದರೆ ಐ ಆಮ್ ಎ ಡಿಸೈನರ್. ಸೊ ಹಾಗಾಗಿ ಇದು ನಾನೇ ಮಾಡ್ಕೊಂಡಿದ್ದೆ. ಜಸ್ಟ್ ಕಂಫರ್ಟೇಬಲ್ ನೋಡಿ, ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳಲೇಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ. ಜೊತೆಗೆ ಇದ್ರ ಬ್ಲೌಸ್ ಕೂಡ ಅಷ್ಟೇ ಚೆನ್ನಾಗಿದೆ ಗೈಸ್. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ, ಇಷ್ಟ ಆಗಿದೆ ಕೂಡ ತುಂಬ ಅಂದರೆ ತುಂಬ. ಸೊ ಈ ಸ್ಯಾರಿ ನನ್ನ ಬ್ಲೌಸನ್ನು ನಾನೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಾನು ಮಾಡ್ಕೊತೀನಿ, ಬಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಕೊಂಡು ನನಗೆ ನಾನೇ ಮಾಡಿಕೊಂಡು ಅದನ್ನು ನಾನೇ ಮಾಡ್ಕೊಳ್ಳೋ ವೀಡಿಯೋಸ್ ಕೂಡ ಮಾಡ್ತೀನಿ. ಬೇರೆ ಯಾರ ಕೈಲಿ ಕೊಡೋಕ್ಕೆ ಇಷ್ಟ ಆಗೋಲ್ಲ, ನನಗೆ ನಾನೇ ಮಾಡ್ಕೊತೀನಿ. ಬಟ್ ನೋಡೋಣ, ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ಅದನ್ನು ನಿಮಗೆ ತೋರಿಸ್ತೀನಿ. ಜೊತೆಗೆ ನನಗೆ ಈ ಸ್ಯಾರಿ ಹಾಕಿದಾಗಲೂ ಕೂಡ ತುಂಬ ಜನ ಕಮೆಂಟ್ ಮಾಡಿದರು, ಯಾರು ಎಲ್ಲಿ ತಗೊಂಡ್ರಿ ಅದು ಇದು ಅಂತ ಹೇಳ್ಬಿಟ್ಟು.
ಸೊ ಈ ಸ್ಯಾರಿ ಬಂದುಬಿಟ್ಟು ನನ್ನ ಅಕ್ಕ ನನಗೆ ಗಿಫ್ಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಮದುವೆ ಫಂಕ್ಷನಿಗೆ ಇಟ್ಕೊಂಡು ಹೋಗಿದ್ದೆ ಗೈಸ್. ತುಂಬ ಫನ್ ಇತ್ತು. ಅದು ಚಂದ್ರ ಮೇಲೆ ಕುತ್ಕೊಂಡು ಫೋಟೋಸ್ ಎಲ್ಲ ಶೂಟ್ ಎಲ್ಲ ಮಾಡಿದ್ವಿ. ಬಟ್ ಅದೊಂದು ತುಂಬ ಅಂದರೆ ತುಂಬ ಒಂದು ಫನ್ ಮೂಮೆಂಟ್ ಅಂತ ಹೇಳಿದ್ರಲ್ಲಿ ಒಬ್ಬರು ಕ್ರಿಶ್ಚಿಯನ್ಸ್ ಬಂದುಬಿಟ್ಟು ಪ್ರಪೋಸ್ ಮಾಡಿಬಿಟ್ರು. ಕ್ರಿಶ್ಚಿಯನ್ಸ್ ಫಂಕ್ಷನ್ಸಿಗೆ ಹೋಗಿದ್ದೆ, ಮದುವೆ ಫಂಕ್ಷನ್ಸಿಗೆ. ಅಲ್ಲಿ ಬಂದುಬಿಟ್ಟು ಪ್ರಪೋಸ್ ಮಾಡಿಬಿಟ್ಟಿದ್ರೆ ಗೈಸ್. ನನಗಂತೂ ನಮಗೂ ಕಂಟ್ರೋಲ್ಗೆ ಬರ್ತಿರ್ಲಿಲ್ಲ. ಇವನು ಪ್ರಪೋಸ್ ಮಾಡಿಬಿಟ್ರಲ್ಲ, ಅಷ್ಟು ಚೆನ್ನಾಗಿದ್ದೀವ ನಾವು ಹಾಗೆ ಅಂತ ಹೇಳ್ಬಿಟ್ಟು. ಬಟ್ ಓಕೆ, ಚೆನ್ನಾಗಿ ಕಾಣುತ್ತೆ. ಬಟ್ ಪಾರ್ಟಿ ವೇರಲ್ಲಿ ಅಂದರೆ ರಿಸೆಪ್ಷನ್ ಲುಕ್ಕಿಗೆಲ್ಲ ಒಂಥರ ಚೆನ್ನಾಗಿ ಕಾಣುತ್ತೆ. ಬಟ್ ಮದುವೆಗೆಲ್ಲ ನಾವು ಸ್ವಲ್ಪ ಗ್ರ್ಯಾಂಡಾಗಿ, ಹೆಣ್ಮಕ್ಳಿಗೆ ಸೀರೆ ಜಾಸ್ತಿ ಇಷ್ಟ. ಅದರಲ್ಲಿ ಯಾರಾದರೂ ಸ್ವಲ್ಪ ಯಾರನ್ನ ನಮ್ಗೆ ಚೆನ್ನಾಗಿ ಕಾಣ್ತಿದ್ವಿ ಹಾಗೆ ಹಿಂಗೆ ಅದು ಹೊಗಳ್ಬಿಟ್ರೆ ಅಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಅದರಲ್ಲೂ ಫಸ್ಟ್ ನಾನು ಅಟ್ಟದ ಮೇಲೆ ಹೋಗಿ ಕೂತಿರ್ತೀನಿ. ಅದಕ್ಕೋಸ್ಕರ ಬಟ್ ನನಗೆ ಯಾಕೆ ನಾನು ಓಕೆ ಈ ಸೀರೆ ಬಗ್ಗೆ ಹೇಳಿದ್ರೆ ತುಂಬ ಖುಷಿ ಕೊಡುತ್ತೆ. ಜೊತೆಗೆ ನೆಕ್ಸ್ಟ್ ನಾನು ಒಂದು ಎಲ್ಲರ ಹತ್ರ ನಮ್ಮಲ್ಲಿ ಸ್ಟಾರ್ಟ್ ಮಾಡಿ ನಾನು ಒಂದು ಅದರಲ್ಲಿ ಕೂಡ ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಹಾಗೆಯೇ ನನಗೆ ಯೂಟ್ಯೂಬಲ್ಲಿ ನಾನು ಮುಂದೆ ಬರಬೇಕು ಅಥವಾ ನಾನೇನೋ ಒಂದು ಹೇಳಬೇಕು ಅಥವಾ ನನಗೆ ಇರುವಂಥದ್ದು ಯೂಟ್ಯೂಬಲ್ಲಿ ನಾನೇನು ಹೇಳಬೇಕು ಅಂತ ಹೇಳಿದ್ರೆ ಎಜುಕೇಷನ್ಸ್ ಬಗ್ಗೆ ಅಥವಾ ಸುಮಾರು ಎಜುಕೇಷನ್ಸ್ ಬಗ್ಗೆ ಅಥವಾ ಸುಮಾರು ಇನ್ಫಾರ್ಮೇಷನ್ಸ್ ಕೊಡಬೇಕು, ಸುಮಾರು ಆರ್ಟ್ ಬಗ್ಗೆ ಎಲ್ಲ ಹೇಳಬೇಕು ಅನ್ನೋದು ನನಗೆ ತುಂಬ ಇದೆ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅಂದರೆ ಯಾರೆಲ್ಲ ಅಂತ ಹೇಳಲಿಕ್ಕೆ ನನಗೆ ಆಗೋದಿಲ್ಲ, ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅಂದರೆ ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನನಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಯಾರೆಲ್ಲ ಯೂಟ್ಯೂಬ್ ಲಿಂಕ್ ನನ್ನ ಬಯೋದಲ್ಲಿ ಇದೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನನಗೆ ಏನಾದರೂ ಸಜೆಷನ್ ಕೊಡಬೇಕು ಅಥವಾ ಏನಾದರೂ ಕೇಳಬೇಕು ನಿಮಗೆ ಅಥವಾ ಅಂತ ಇದ್ದರೆ ಅದರಲ್ಲಿ ಕೇಳಿ, ದಯವಿಟ್ಟು ಕೇಳ್ಬೋದು ನೀವು. ನಾನು ಅದಕ್ಕೆ ಆನ್ಸರನ್ನು ಮಾಡ್ತೀನಿ. ನಿಮ್ಮ ಪ್ರತಿಯೊಬ್ಬರ ಕ್ವಶನ್ಸಿಗೂ ಕೂಡ ನಾನು ಆನ್ಸರನ್ನು ಮಾಡಿ ನಿಮಗೆ ಹೇಳಬೇಕು ಅಂತ ಟ್ರೈ ಮಾಡ್ತೀನಿ. ಸೊ ಈ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.